ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಕನ್ನಡ ಬ್ಲಾಗ್ಸ್. ಇವತ್ತು ನಾವು ಪೆರಾಜೆ ಶಾಸ್ತವೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಪರಿಚಯದವರ ಮನೆಗೆ ಬಂದಿದ್ದೇವೆ. ಎಲ್ಲಿ ಹೋದ್ವಿ, ಬ್ಯಾಕ್ ಸೈಡ್ ದನ ಕೂಡ ಕಾಣ್ತಾ ಇದೆ. ಎಲ್ಲಿ ಇದು ನಾವು ಬಂದಿರುವಂತಹದ್ದು ಎಲ್ಲ ವಿಡಿಯೋವನ್ನು ಶೇರ್ ಮಾಡ್ತೇವೆ. ಬನ್ನಿ ನೋಡ್ತಾ ಹೋಗಿ. ನಾವು ಕೊಡಗು ಜಿಲ್ಲೆ ಹಾಗೂ ಸುಳ್ಯಕ್ಕೆ ಹತ್ತಿರವಿರುವಂತಹ ಶಾಸ್ತವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿ ಶಿವನ ದೇವಸ್ಥಾನ ಶನಿ ಪೂಜೆಗೆ ತುಂಬ ಹೆಸರುವಾಸಿ. ಹಾಗೆಯೇ ಶಿವನ ದೇವಸ್ಥಾನದ ಮುಂಭಾಗ ಕರಿಭೂತವೆಂಬ ದೈವ ಕೂಡ ಇದೆ. ಇದು ಕೂಡ ತುಂಬ ಕಾರಣಿಕ. ನಾವೇನಾದರೂ ಮನಸ್ಸಿಟ್ಟು ಬೇಡಿಕೊಂಡ್ರೆ ನಿಜವಾಗ್ಲೂ ನಮಗೆ ಇಷ್ಟಾರ್ಥ ಸಿದ್ಧಿಯಾಗತ್ತೆ. ತುಂಬ ಜನರು ಇಲ್ಲಿಗೆ ಶನಿ ಪೂಜೆ ಮಾಡಲಿಕ್ಕೆ ಬರ್ತಾರೆ. ನಾನು ಅಪ್ಪನಿಗೆ ಹುಷಾರಿಲ್ಲದ ಟೈಮಿಗೆ ಬರ್ತೇನೆ ಅಂತ ಹೇಳ್ಕೊಂಡಿದ್ದೆ. ಹಾಗಾಗಿ ನಾನು, ಅಮ್ಮ, ಅಪ್ಪ ಆಮೇಲೆ ನಿನಾದ್ ಹೋಗಿದ್ವಿ. ಚೆನ್ನಾಗಿದೆ ದೇವಸ್ಥಾನ ಕೂಡ. ನಾನು ಚಿಕ್ಕದಿರುವಾಗ ಶನಿ ಪೂಜೆಗೆ ಹೋಗ್ತಾ ಇದ್ದೆ. ಇವಾಗ ಕೂಡ ಹೋಗ್ತಾ ಇರ್ತೇವೆ ನಾವು ಆ ಕಡೆ. ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ತೋಟಗಳ ಮಧ್ಯೆ ಇರುವಂತಹ ಒಂದು ದೇವಸ್ಥಾನ. ನೀವು ಕೂಡ ನೋಡಿ ಆ ಕಡೆ ಹೋದಾಗ, ಅಥವಾ ವೀಕೆಂಡ್ ಡೇಸಲ್ಲಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನೀವೇನು ಬೇಡ್ಕೊಂಡ್ರೂ ನಿಮಗೆ ಅದು ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಬನ್ನಿ, ಹಾಗಿದ್ರೆ ನಾವು ಎಲ್ಲೆಲ್ಲಿ ಹೋಗಿದ್ವಿ ಎಲ್ಲ ವಿಡಿಯೋನ ತೋರಿಸ್ತೇನೆ. ನಾವು ಅಲ್ಲಿಂದ ಊಟ ಎಲ್ಲ ಮಾಡಿಕೊಂಡು, ಪೂಜೆ ಎಲ್ಲ ಆಗಿ ಊಟ ಎಲ್ಲ ಮಾಡಿಕೊಂಡು ನನ್ನ ಅಪ್ಪನ ಪರಿಚಯದವರು ಇನ್ವೈಟ್ ಮಾಡಿದರು ಮನೆಗೆ. ಹಾಗಾಗಿ ಅಲ್ಲಿಗೆ ಕೂಡ ಹೋಗಿದ್ವಿ. ಬನ್ನಿ, ಹಾಗಿದ್ರೆ ನೋಡ್ತಾ ಇರ್ಬೋದು ದೇವಸ್ಥಾನ. ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ. ನೋಡ್ತಾ ಹೋಗಿ ಬನ್ನಿ. ಹಾಗಿದ್ರೆ ವಿಡಿಯೋವನ್ನು ಶುರು ಮಾಡೋಣ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ವಾ? ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪನಿಗೆ ಹುಷಾರಿಲ್ಲದ ಟೈಮಿಗೆ ತುಂಬ ಕೇರ್ ತಗೊಂಡಿದ್ದಾರೆ. ಜೊತೆಗೆ ಈಗಿನ ಕಾಲದಲ್ಲಿ ಒಡ ಹುಟ್ಟಿದವರೇ ಸಹಾಯ ಮಾಡಲ್ಲ, ಆದರೆ ಇವರು ಎನಿ ಟೈಮ್ ಯಾವ ಸಹಾಯ ಬೇಕು ಅಂತ ಕೂಡ ಕೇಳ್ತಾನೇ ಇದ್ದರು. ಹಣ ಆಗಿರ್ಬೋದು ಅಥವಾ ಧೈರ್ಯ ತುಂಬೋ ಕೆಲಸ ಆಗಿರ್ಬೋದು, ಎಲ್ಲವನ್ನು ಕೂಡ ಮಾಡ್ತಾಯಿದ್ರು. ತುಂಬ ಆಪ್ತರು, ತುಂಬ ಒಳ್ಳೆಯ ಜನ. ಈಗಿನ ಕಾಲದಲ್ಲಿ ಇಂಥವರು ಸಿಗೋದು ಅಪರೂಪ. ಹಾಗಾಗಿ ಅವರು ಕೂಡ ಇನ್ವೈಟ್ ಮಾಡಿದರು ಮನೆಗೆ, ಅಪ್ಪನ ಕರ್ಕೊಂಡು ಮನೆಗೆ ಬನ್ನಿ ಅಂತ. ಹಾಗಾಗಿ ನಾವು ಅವರ ಮನೆಗೆ ಹೋದ್ವಿ. ಟೆಂಪಲಿಗೆ ಹೋದಾಗಾಯಿತು, ಜೊತೆಗೆ ಅವರ ಮನೆ ಕೂಡ ಅಲ್ಲೇ ಹತ್ತಿರ. ಹಾಗಾಗಿ ಅಲ್ಲಿಗೆ ಕೂಡ ಹೋದಾಗಾಯಿತು ಅಂತ ಹೋಗಿ ಬಂದ್ವಿ ನಾವು. ನೋಡ್ತಾ ಹೋಗಿ, ಇದು ಅವರ ಮನೆ. ತುಂಬ ಹೂವಿನ ಗಿಡ, ಚಟ್ಟಿ ಎಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಕೂಡ ಮನೆ ಕೂಡ. ಹಳ್ಳಿಯಲ್ಲಿ ಒಂದು ಚೆನ್ನಾಗಿರುವಂತಹ ಮನೆ, ಹೂವಿನ ಗಿಡಗಳ ಮಧ್ಯೆ ಇರುವಂತಹ ಒಂದು ಮನೆ. ಬನ್ನಿ, ಹಾಗಿದ್ರೆ ಎಲ್ಲ ವಿಡಿಯೋವನ್ನು ಶೇರ್ ಮಾಡ್ತೇನೆ. ನೋಡ್ತಾ ಹೋಗಿ ನೀವು ಕೂಡ. ನಾವಿಲ್ಲಿ ನಾನು, ನಿನಾದ ಹಾಗೂ ನನ್ನ ಅಮ್ಮ ಅಪ್ಪ ಹೋಗಿದ್ವಿ ನಾವು. ನೋಡ್ತಾ ಇರ್ಬೋದು, ಇವರೇ ತುಂಬ ಹೆಲ್ಪ್ ಮಾಡಿದ್ದಾರೆ. ಮಾತು ಕೂಡ ಅಷ್ಟೇ ಚಂದ. ಎಲ್ಲ ಗಿಡವನ್ನು ಕೊಡ್ತಾಯಿದ್ರು. ಹೂವಿನ ಗಿಡ ಯಾವುದು ಬೇಕು ಅಂತ ನೋಡ್ಕೊಂಡು ಕೊಡ್ತಾಯಿದ್ರು. ಜೊತೆಗೆ ಬದನೆ ಗಿಡ ಕೊಟ್ಟರು, ಆಮೇಲೆ ಕೆಲವು ತರಕಾರಿ ಗಿಡ ಕೊಟ್ಟರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಗಾರ್ಡನ್ ಟೈಪೆಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ತಾವರೆ ಗಿಡ, ಗುಲಾಬಿ ಗಿಡ ಆಗಿರ್ಬೋದು, ದಾಸವಾಳ ಗಿಡ ಆಗಿರ್ಬೋದು, ಆಮೇಲೆ ಮನೆಗೆ ಬೇಕಾಗುವಂತಹ ತರಕಾರಿಗಳನ್ನು ಅವರೇ ಬೆಳೆಸ್ಕೊಳ್ತಾರೆ. ಇದು ಅವರ ಅಮ್ಮ, ಅಜ್ಜಿ. ಇದು ಅವರ ಮಗ, ಸಣ್ಣ ಮಗ. ನೋಡ್ತಾ ಇರ್ಬೋದು, ಅಲ್ಲಿ ನಿನಾದ್ ಕೂಡ ಆಟಾಡ್ತಾ ಇದ್ದಾನೆ. ಹೆಸರಿಗೆ ಎಷ್ಟನೇ ಕ್ಲಾಸ್? ಯಾವ ಸ್ಕೂಲ್? ಹಾಯ್ ಮಾಡಿ.
ನೆಕ್ಸ್ಟ್ ನಾನು ಅಲ್ಲಿಂದ ದನದ ಹಟ್ಟಿಗೆ ಬಂದೆ. ನೋಡ್ತಾ ಇರ್ಬೋದು ಇಲ್ಲಿ ಫುಲ್ ವಿಶೇಷ ಏನಪ್ಪ ಅಂದರೆ ಇಲ್ಲಿ ಯಾವುದೇ HF ದನ ಇಲ್ಲ, ಜರ್ಸಿ ದನ ಇಲ್ಲ, ಎಲ್ಲ ನಮ್ಮ ದೇಶಿ ದನಗಳು. ನೋಡ್ತಾ ಇರ್ಬೋದು ಊರಿನ ದನಗಳು ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ, ಅಲ್ಲಿ ಒಂದು ಹೋರಿ ಕೂಡ ಇದೆ, ಅದಕ್ಕೆ ಕೂಡ ಪ್ರೈಸ್ ಬಂದಿತ್ತಂತೆ ಹೇಳ್ತಾ ಇದ್ರು ಅವರು. ಎಲ್ಲ ಊರಿನ ದನಗಳು ನೋಡಿ. ನೋಡಿ ಇದೇ ಹೋರಿಗೆ ಪ್ರೈಸ್ ಬಂದಿರುವಂತಹದ್ದು. ಪಕ್ಕಾ ಊರಿನ ಹೋರಿ ಅದು, ಹಾಗಾಗಿ ಪ್ರೈಸ್ ಬಂದಿತ್ತು ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ನೋಡಿ ಇಲ್ಲಿ ತಾವರೆ ಗಿಡ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದಾರೆ. ಇದು ಅವರ ಮನೆಯ ಮೇಲೆ ಹೋಗುವಂತಹ ದಾರಿ, ಟ್ಯಾರಿಸ್ಸಿಗೆ ಹೋಗುವಂತಹ ದಾರಿ. ಇಲ್ಲಿ ನಾನು ಮೇಲೆ ಹೋಗಿಲ್ಲ, ಅಲ್ಲಿ ಗಾಡಿ ವೆಹಿಕಲ್ ಎಲ್ಲ ಪಾರ್ಕ್ ಮಾಡಿದ್ದಾರೆ. ನೋಡಿ ಟ್ಯಾರಿಸ್ ಮೇಲೆ ನಿಂತು ನೋಡಿದರೆ ಈ ಟೈಪ್ ಕಾಣಿಸ್ತಾ ಇದೆ. ಫುಲ್ ಗಿಡ ಮರಗಳ ಮಧ್ಯೆ ಒಂದು ಮನೆ. ನೆಕ್ಸ್ಟ್ ನಾವು ಟೀ ಕುಡ್ಕೊಂಡು ಆರಾಮ್ಸೆ ಮಾತಾಡಿಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ಒಂದು ಪುಟಾಣಿ ಬ್ಲಾಗ್. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.